ಸರ್ ರಾಮಕೃಷ್ಣನವರು ಈ ದಿನ ನಮ್ಮ ಚಾನಲ್ಗೆ ತಾವು ಕರೆ ಮಾಡಿ ತುರ್ತಾಗಿ ನಮ್ಮ ಏನು KJD ಬಿಲ್ಡಿಂಗ್ ಇದೆ ಹೈಕೋರ್ಟ್ನಲ್ಲಿ ತಾವು ಬರಲಿಕ್ಕೆ ಕೇಳಿದ್ರಿ. ತಾವು ಏನಕ್ಕೆ ಅಂತ ತಿಳಿಸ್ಕೊಡ್ತೀರಾ? ನಾನು ನಮ್ಮ ಒಂದು ನ್ಯಾಯಾಲಯದಲ್ಲಿ ಒಂದು ಸರ್ಕಾರಿ ಅಧಿಕಾರಿ ನೌಕರನಾಗಿ ನಿರ್ವಹಿಸ್ತಾ ಇದ್ದೀನಿ. ನನಗೆ ಒಂದು ಮೆಸೇಜ್ ಬಂತು ಹೈದರಾಬಾದಿಂದ, ನಮ್ಮ ಒಂದು ಮಾಸ್ TV ಮಾಧ್ಯಮಗಳ ಕಡೆಯಿಂದ ನಿಮಗೆ ನೀವೊಂದು ಅಪ್ಲಿಕೇಶನ್ ಕೊಟ್ಟಿದ್ರಿ, ಅಲ್ಲಿ ನೀವು ಮೆಂಬರ್ ಆಗಿ ಅಂತ ಹೈದರಾಬಾದ್ ಯೂನಿವರ್ಸಿಟಿಗೆ ನಾವು ಕೇಳ್ಕೊಂಡಿದ್ವಿ. ಆ ಒಂದು ಅರ್ಜಿಯ ಮೇಲೆ ನಿಮ್ಮ ಪ್ರತಿಭೆಯನ್ನು ಪರಿಗಣನೆಗೆ ತೆಗೆದುಕೊಂಡು ಮಾಧ್ಯಮ ಗುರುತಿಸಿ ಮತ್ತು ಇನ್ನು ಹಲವಾರು ವಕೀಲರು ಸಹ ನನ್ನ ಪ್ರತಿಭೆಯನ್ನು ಗುರುತಿಸಿ ನೀವು ಡಾಕ್ಟರೇಟ್ ಪದವಿಯನ್ನು ಕರ್ನಾಟಕ 2 ಕೊಡ್ತಾ ಇದ್ದೀರಾ. ಅದರೊಳಗೆ ನ್ಯಾಯಾಂಗ ಇಲಾಖೆ ಅಂತ ತಗೊಂಡಾಗ ಈ ರಾಮಕೃಷ್ಣಯ್ಯ ಅನ್ನೋರಿಗೆ ಕೊಡ್ಬೋದು ಅಂತ ಒಂದು ಮೆಸೇಜ್ ಬಂತು. ನಾವು ನಿಮಗೆ ಒಂದು ಅಪ್ಲಿಕೇಶನ್ ತಗೊಂಡಿದ್ವಿ, ನಿಮಗೆ ಡಾಕ್ಟರೇಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಿಮ್ಮ ಅಭಿಪ್ರಾಯವೇನು ಅಂತ ಸಹ ನನಗೆ ಕೇಳಿದ್ರು ಯೂನಿವರ್ಸಿಟಿಯವರು ಮತ್ತು ಮಾಸ್ ಮಾಧ್ಯಮ ಎಲ್ಲ ತಂಡಕ್ಕೆ ಕೇಳ್ತು. ಆವಾಗ ನಾನಂದೆ, ನನಗೆ ಒಂಥರ ಆಶ್ಚರ್ಯ ಆಯಿತು. ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಡಾಕ್ಟ್ರೇಟ್ ಆಗ್ತೀನಿ, ಡಾಕ್ಟ್ರೇಟ್ ಬರುತ್ತೆ ಅಂತೇಳಿ. ಏನಪ್ಪ ಅಂದರೆ ನಾನು ಅಮರವಾದ ಸೇವೆಯನ್ನು ನಮ್ಮ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀನಿ. ವಾಚ್ಮ್ಯಾನ್ ಆಗಿ, P1 ಆಗಿ, ನ್ಯಾಯಮೂರ್ತಿಗಳ ಮನೆಯಲ್ಲಿ ನ್ಯಾಯಮೂರ್ತಿಗಳ ಸೇವೆಯನ್ನು ಮಾಡಿ, ಕಸ ಗುಡಿಸೋದ್ರಿಂದ, ಪಾತ್ರೆ ತೊಳೆಯೋದ್ರಿಂದ, ಎಲ್ಲ ಸೂ ಪಾಲಿಸ್ ಮಾಡೋದ್ರಿಂದ ನಾನು ಅಚ್ಚುಕಚ್ಚಾಗಿ ನ್ಯಾಯಮೂರ್ತಿ ಸೇವೆ, ಅದು ಸೇವೆನ ಏನೂ ಬೇಜಾರದಾಗ ಮಾಡ್ಕೊಂಬಂದಿದ್ದೀನಿ. ಮತ್ತು ಮರಗಳನ್ನ ಒಂದು 200 ಬೆಳೆಸಿದ್ದೀನಿ, ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದೀನಿ. ಮತ್ತು ಎಂಪ್ಲಾಯೀಸ್ದು ಯಾವುದೇ ಒಂದು ಮ್ಯಾರೇಜ್ ಕಾರ್ಯಕ್ರಮ ಆದರೆ ವಾಲಂಟಿಯರಾಗಿ ನಿಂತ್ಕೊಂಡು ಅವ್ರಿಗೆ ಅಲ್ಲಿ ಆ ಮದುವೆ ಮನೇಲಿ ನಾನು ಅವ್ರು ಇದು ಮಾಡಿಕೊಡ್ತೀನಿ. ಯಾರಾದರೂ ರೋಡಲ್ಲಿ ಹೋಗಿ ಬಿದ್ದೋಗ್ಬಿಟ್ರೆ ಅವ್ರನ್ನ ಆಸ್ಪತ್ರೆ ಸೇರಿಸ್ತೀನಿ. ಯಾರು ರಕ್ತದಾನಿಗಳು ಬೇಕಾದಾಗ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಹಿರಿಯರ ಸೇವೆಯನ್ನು ಮಾಡ್ತೀನಿ, ನ್ಯಾಯಮೂರ್ತಿಗಳ ಸೇವೆ ಮಾಡ್ತೀನಿ. ಹಂಗಾಗಿ ನನಗೆ ಇದೆಲ್ಲ ಸೇವಾ ಮನೋಭಾವನೆಯನ್ನು ಗುರುತಿಸಿ ಈ ಮಾಸ್ ಮಾಧ್ಯಮ ಮತ್ತು ಯೂನಿವರ್ಸಿಟಿಯವರಿಗೆ ಮೆಸೇಜ್ ಹೋಗಿದೆ. ಬಹುಶಃ ನೀವೇ ಮಾಸ್ ಮಾಧ್ಯಮದವರು ನನ್ನ ಪ್ರತಿಭೆಯನ್ನು ಕಲೆ ಹಾಕಿ ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೀನಿ. ಆಯಿತು, ಅದ್ರ ಪರ ನಿಮಗೆ ತುಂಬುವುದನ್ನು ಧನ್ಯವಾದಗಳನ್ನು ಬಯಸುತ್ತೇನೆ. ಮತ್ತೊಂದು ಏನಪ್ಪ ಅಂತ ಅಂದರೆ, ಈ ಒಂದು ನನಗೆ ಡಾಕ್ಟರೇಟ್ ಪದವಿಗೆ ನಮ್ಮ ಎಲ್ಲ ಮಹಾವಿಲೇಖನಾಧಿಕಾರಿಗಳು, ನಮ್ಮ ನೌಕರ ಬಂಧುಗಳು, ದೊಡ್ಡ ಒಂದು ಪ್ರಶಸ್ತಿ ಇದು. ಇದನ್ನು ನಾವು ಚಿಕ್ಕವರು ತೆಗೆದುಕೊಳ್ಳೋಕೆ ಆಗಲ್ಲ. ಆದರೆ ಕಲಾರಂಗ ಏನು ಮಾಡ್ತೀನಿ, ನನಗೆ ಇದನ್ನು ಇನ್ನೂ ಎತ್ತಿ ಹಿಡಿದಿದೆ. ಕಲೆಯಲ್ಲಿ ಸಾಹಿತ್ಯ ಬರೆಯೋದು, ಸಿನಿಮಾ ಸ್ಟೋರಿ ರಚನೆ ಮಾಡೋದು, ಧಾರಾವಾಹಿ ಸಾಹಿತ್ಯ ಬರೆಯೋದು, ಮತ್ತು ನಾನೇ ಸ್ವಯಂ ಸಾಹಿತ್ಯನ ಬರೆದು ಮ್ಯೂಸಿಕ್ ಕಂಪೋಸ್ ಮಾಡಿ ನಾನೇ ಹಾಡೋದು, ಮತ್ತು ನೃತ್ಯಗಳನ್ನು ಹಾಡೋದು, ದೇವರ ಗೀತೆಗಳನ್ನು 3000 ಹಾಡುಗಳನ್ನು 24 ಗಂಟೆಗಳು ನಿರಂತರವಾಗಿ ಹಾಡ್ತೀನಿ. ಜಾನಪದ, ಭಾವಗೀತೆ ಎಲ್ಲವನ್ನು ನಿರಂತರವಾಗಿ ಹಾಡ್ತೀನಿ. ಯಾವ ಮೇರು ವಿದ್ವಾಂಸರು ವಿದ್ವತ್ ಪಡೆದವರು ಕೂಡ ಆ ರೀತಿ ಮಾಡಲಿಕ್ಕಾಗಲ್ಲ. ಅಷ್ಟು ಒಂದು ಭಗವಂತ ನನಗೆ ಆ ಕಲಾಸಾರಥಿ, ಆ ಭುವನೇಶ್ವರಿ ಅಷ್ಟು ಒಲಿಯಿತು. ಸೊ ಹಾಗಾಗಿ ನನಗೆ ತುಂಬ ಸಂತೋಷ ಆಗಿದೆ. ಏನಂತಂದರೆ, ನಾನಂತೂ ಕನಸು ಕಂಡಿರಲಿಲ್ಲ, ಎಕ್ಸೆಪ್ಟ್ ಮಾಡಿರಲಿಲ್ಲ, ಬಯಸದೆ ಬಂದ ದೊಡ್ಡ ಭಾಗ್ಯ ಇದು ಅಂತ. ಇದೆಲ್ಲ ಯಾರು ಸೇರಬೇಕು ಅಂದರೆ, ನಮ್ಮ ನ್ಯಾಯಾಲಯ ನ್ಯಾಯಮೂರ್ತಿಗಳಿಗೆ, ನಮ್ಮ ವಿಲೇಖನಾಧಿಕಾರಿ ರಿಜಿಸ್ಟ್ರಾರ್ ಸಾಹೇಬರಿಗೆ ಸೇರ್ತಕ್ಕದ್ದು, ನಮ್ಮ ನ್ಯಾಯಾಲಯಕ್ಕೆ ಸೇರ್ತಕ್ಕದ್ದು, ಮತ್ತು ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಸೇರಿಕೊಟ್ಟಂಥ ಕೈ ಹಿಡಿದ ಪತ್ನಿ ಮಕ್ಕಳಿಗೆ ಸೇರಬೇಕು. ಇದರಲ್ಲಿ ನಂದು ಒಂದು ಪಾಲಿಲ್ಲ, ಎಲ್ಲರ ಶೇರಿದೆ. ಸಾರ್ವಜನಿಕರದ್ದು ಶೇರು, ನಮ್ಮ ನ್ಯಾಯಮೂರ್ತಿಗಳ ಶೇರು, ನಮ್ಮ ರಿಜಿಸ್ಟ್ರಾರ್ ಸಾಹೇಬರು ಶೇರು. ಯಾಕೆಂದರೆ ನಾನು ಪ್ರವೃತ್ತಿಯ ಕಲೆಯಲ್ಲಿ ಹೋಗಬೇಕಂದ್ರೆ ನಮ್ಮದು ಮುಖ್ಯ ನ್ಯಾಯಮೂರ್ತಿಗಳು ನನಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಗೌರವ ಸೇರಬೇಕು. ನನ್ನ ಡಾಕ್ಟರ್ ಗೌರವ ನಂದಲ್ಲ, ನಮ್ಮ ನ್ಯಾಯಾಲಯ, ನಮ್ಮ ನ್ಯಾಯಮೂರ್ತಿಗಳು, ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು, ನಮ್ಮ ರಿಜಿಸ್ಟ್ರಾರ್ಗೆ ಅವ್ರಿಗೋಸ್ಕರ ಬಡವಳಿಯಾಗಿ ಬಂದಂಥ ಒಂದು, ಅವರು ನನಗೆ ಹಾಕ್ಕೊಂಡಂಥ ಹೆಜ್ಜೆ, ನ್ಯಾಯಮೂರ್ತಿಗೆ ಕಲಿಸ್ಕೊಟ್ಟಂಥ ಒಂದು ಶಿಸ್ತು, ಮತ್ತು ರಂಗಭೂಮಿಯಲ್ಲಿ ಇದೇ ನ್ಯಾಯಾಲಯದಲ್ಲಿ 38 ಪ್ರದರ್ಶನವನ್ನು, ನಾಟಕವನ್ನು ಇದೆ ನಮ್ಮ ಮುಖ್ಯ ನ್ಯಾಯಮೂರ್ತಿಯವರ ಸಮ್ಮುಖದಲ್ಲಿ ಮಾಡಿದ್ದು. ಸೊ ಎಲ್ಲ ರೀತಿಯಲ್ಲೂ ಇದು ನಮ್ಮ ನ್ಯಾಯಾಲಯಕ್ಕೆ ತಂದು ಕೊಟ್ಟಂಥ ಗೌರವ ಅಂತ ಹೇಳ್ತೀನಿ. ಇದು ನ್ಯಾಯಮೂರ್ತಿಗಳು ಆಶೀರ್ವಾದ ಇದೆ. ಹೌದು. ಮತ್ತು ಇನ್ನೊಂದು ನನಗೆ ಒಲವಿದೆ ಅಂತ ಹೇಳಿದ್ರಿ. ಈಗೆಲ್ಲ ಇದ್ದಾಗ ನಮ್ಮ ನ್ಯಾಯಾಲಯದಲ್ಲಿ ಕಾನೂನು ಒಂದು ಕಟ್ಟುಕೊಡ್ತಾ ಇದೆ. ನಿಮಗೆ ಈ ಒಂದು ಡಾಕ್ಟರೇಟ್ ಏನು ಬಂದಿದೆ, ಮ್ಯೂಸಿಕ್ ಅಂತೇಳಿ ನಿಮ್ಮನ್ನು ಗುರುತಿಸಿಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನನಗೆ ನಮ್ಮ ತಾಯಿ ಶೋಭಾನೆ ವೆಂಕಟಲಕ್ಷ್ಮಮ್ಮ, ನಮ್ಮ ತಾತ
ಸುಂದರಕಾಂಡ ಆಂಜನೇಯನ ಪಾತ್ರ 50 ಅಡಿ ಹಗ್ಗದ ಮೇಲೆ 2 ಅವರು ನಾಟಕ ಮಾಡ್ಕೊಂಡು ಬರ್ತಾಯಿದ್ರು. ಇಡೀ ರಾಜ್ಯಕ್ಕೆ ಅವರು ಪ್ರಥಮ ಪ್ರಸಿದ್ಧಿ ಆದರು. ಮತ್ತು ನಮ್ಮ ತಂದೆ ರಾಮ ಮಂದಿರ ಕಲಾವಿದರು ತಿಮ್ಮೇಗೌಡರು ಅಂತೇಳಿ. ಮತ್ತು ನಮ್ಮ ಅಂಕನಹಳ್ಳಿ ಗ್ರಾಮ ಅಂತ ಇದೆ, ಅಲ್ಲಿ ಎಲ್ಲ ಕಲಾವಿದರೆ, ಬರೀ ಎಲ್ಲ ರಂಗಭೂಮಿ ಕಲಾವಿದರು, ರಾಮ ಮಂದಿರ ಕಲಾವಿದರು ಇರೋದು. ಅದಾದಮೇಲೆ ಇಲ್ಲಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸದಾಶಿವ ಸಾಹೇಬರು ಅಂತ ಅವರು ಸಾಹೇಬರು ರಂಗ ಕಲೆಯನ್ನು ಎತ್ತಿ ಹಿಡಿದ್ರು. ಶ್ರೀಧರ ಸಾಹೇಬರು ಎತ್ತಿ ಹಿಡಿದ್ರು. ಹಲವಾರು ನ್ಯಾಯಮೂರ್ತಿಗಳು ರಂಗ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದ್ರು. ಅಂಚೆಟಿಗೆ ಸಂಜೀವ್ ಕುಮಾರ್ ಸಾಹೇಬರು, ಭರತ್ ಕುಮಾರ್ ಸಾಹೇಬರು, ರಿಜಿಸ್ಟ್ರಾರ್ ಸಾಹೇಬ್ರವರು ಮುಖ್ಯ ನ್ಯಾಯಮೂರ್ತಿಗಳು ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಕಲೆಗೆ. ನೀವು ಏನೇ ಕಲೆಯನ್ನು ಪ್ರೋತ್ಸಾಹವನ್ನು ಅಭಿನಯ ಮಾಡಿ ಕಚೇರಿಯ ಕೆಲಸಕ್ಕೆ ರಜಾ ಹಾಕದಂಗೆ, ಧಕ್ಕೆ ಆಗದಂತೆ, ಕಾರ್ಯಕಲಾಪಗಳಿಗೆ ಆಗದಂತೆ ಏನೋ ಸರ್ಕಾರಿ ರಜೆ ಇರುತ್ತಲ್ಲ ಆವಾಗ 1-2 ತುಣುಕುಗಳನ್ನು ನೀವು ಕಲೆಗೋಸ್ಕರ ನಿಮಗೆ ಎನ್ಕರೇಜ್ ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ. ಸರ್, ಈಗ ಹೇಳಿದ್ರಿ ನೀವು ಸುಮಾರು ಚಲನಚಿತ್ರದಲ್ಲಿ ನಟರಾಗಿ ಮಾಡಿದ್ದೀರಿ, ಜೊತೆಗೆ ಇನ್ನೂ ಕೆಲವು ಚಿತ್ರಗಳಲ್ಲಿ ನೀವೇ ತೆಗೆದಿದ್ದೀರಾ, ನಿರ್ಮಾಣ ಮಾಡಿದ್ದೀರಿ, ಕೆಲವು ನಿರ್ದೇಶನ ಮಾಡಿದ್ದೀರಿ ಅಂತೇಳಿ ಇದೆ. ಅದನ್ನು ಮೂಲವಾಗಿ ಇಟ್ಕೊಂಡು ಯಾಕೆ ಈ ಥರ ಒಂದು ಡಾಕ್ಟರೇಟ್ ತಮ್ಮ ಕೊಟ್ಟಿರಬಾರ್ದು? ಇರ್ಬೋದು. ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಸಹ ಅವರಿಗೆ ಪ್ರೋತ್ಸಾಹ ಮಾಡಿದ್ದಾರೆ ಅಂತ ಗೊತ್ತಾಯಿತು, ಮಾಧ್ಯಮದವ್ರಿಗೆ ಗೊತ್ತಾಯಿತು. ನನ್ನಲ್ಲಿ ಇರ್ತಕ್ಕಂಥ ಕಲೆಯನ್ನು ಗುರುತಿಸಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನಮ್ಮ ಮಹಾವಿಲೇಖನ ಅಧಿಕಾರಿಗಳ ಹತ್ರ ಬಂದು ಅವರಿಗೆ ಒಂದು ಪರ್ಮಿಷನ್ ಕೊಡಿ ಸರ್, ಒಳ್ಳೆ ಕಲೆ ಇದೆ, ಅವ್ರಿಗೆ ರಿಟೈರ್ಡ್ ಆಗೋಷ್ಟೊತ್ತಿಗೆ ಕಣ್ಣು ಕಿವಿ ಎಲ್ಲ ಕಾಣಲ್ಲ, ಈಗಾದ್ರೂ ಸ್ವಲ್ಪ ಅವ್ರಿಗೆ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಒಂದಷ್ಟು ಆಕ್ಟ್ ಮಾಡಲಿ, ಅವರ ಪ್ರತಿಭೆ ತೋರಿಸಲಿ, ಒಳ್ಳೆಯ ಒಂದು ಮೆಸೇಜ್ ಸಮಾಜಕ್ಕೆ ಬರಲಿ, ಒಳ್ಳೆ ಕಲೆ ಇದೆ, ಅದು ಯಾಕೆ ಅದು ನಶಿಸಿ ಹೋಗಬೇಕು, ಮಣ್ಣಲ್ಲಿ ಮಣ್ಣಾಗಬೇಕು, ಇಂಥ ಒಂದು ಎನ್ಕರೇಜ್ ಕೊಡಿ ಅಂತ ನಮ್ಮ ಮಹಾವಿಲೇಖನಾಧಿಕಾರಿಗಳಿಗೂ ಸಹ ಮನವಿಯನ್ನು ಮಾಡಿಕೊಂಡ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಏನು ಸಿನಿಮಾಗಳು ತೆಗಿತಾರೋ ನಿರ್ದೇಶಕರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತು ಮೊದಲಿಗೆ ಚಾರ್ವಿ ಕ್ರಿಯೇಷನ್ಸ್ರವರು BTS ಇವರು ಅಂತ ಅವ್ರ ಹೆಸರೇನಿದೆ BTS ನಾಗರಾಜ್ ಇರ್ಬೋದು, ಅವರು ಪ್ರಥಮ ಬಾರಿಗೆ ನೋ ಪಾರ್ಕಿಂಗ್ ಚಿತ್ರಕ್ಕೆ ನನಗೆ ಹೋಮ್ ಮಿನಿಸ್ಟರ್ ಆಗಿ ಆಯ್ಕೆಯನ್ನು ಮಾಡಿದ್ರು. BTS ಕುಮಾರ್ ಅಂತೇಳಿ ಅವರು ಇವತ್ತು ASI, ಅವರು IG ಏನು ಆಗಿರಬೇಕು, ಪೊಲೀಸ್ ಅಧಿಕಾರಿ ಅವರು. ಅದಾದ ನಂತರ ಇನ್ನು ಹಲವಾರು ಚಿತ್ರಗಳಿಗೆ ಒಂದೊಂದು ತುಣುಕು ಮಾಡಿ ಸೆಕೆಂಡ್ ಸ್ಟಾರ್ಟ್ ಸಂಡೇಲಿ ಬಂದಾಗ ಅಂತ ಎಲ್ಲ ಒಂದು 9 ಮೂವಿಗೆ ಕೇಳಿಕೊಂಡ್ರು. ನಾನು ಅದಕ್ಕೆ 9 ಮೂವಿಗಳಿಗೆ ನಾನು ಎಲ್ಲದಕ್ಕೂ ಪರ್ಮಿಷನ್ ತಗೋತೀನಿ. ಈಗ ನನಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ತಗೊಂಡು ನಾನು ರಜದಲ್ಲಿ ಮಾತ್ರ, ನಾನು ಯಾವುದೇ CL ಹಾಕಲ್ಲ, EL ಹಾಕಲ್ಲ, ಮತ್ತು ನನಗೆ ರಜಾ ಅನ್ನೋದು ಯಾವುದು ಹಾಕಲ್ಲ. ಬಂದಿನ ಸರ್ಕಾರಿ ರಜಾ ದಿನದಲ್ಲಿ ಒಂದು ಅಣುಕು ಪ್ರದರ್ಶನ ಒಂದೊಂದು ಸೀನ್ಸ್ ಮಾಡಿಕೊಡ್ತೀನಪ್ಪ ಕಲೆಗೋಸ್ಕರ ಅಂತ. ಈಗಿದ್ದಾಗ ಸುತ್ತ ಹೇಳಿದ್ರಿ, ಕರ್ನಾಟಕ ರಾಜ್ಯ ಫಿಲ್ಮ್ ಚೇಂಬರ್ ಅವ್ರು ಬಂದು ನನಗೆ ನ್ಯಾಯಮೂರ್ತಿಗಳು ಭೇಟಿ ಮಾಡಿ ಅಂತ ಹೇಳಿದ್ರಿ. ಹೀಗಿದ್ದಾಗ ನಿಮ್ಮೊಂದು ಅವಾರ್ಡ್ ಬರಲಿಕ್ಕೆ ಏನಾದ್ರು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಏನಾದ್ರು ಒಂದು ಪ್ರೋತ್ಸಾಹ ಇದರಲ್ಲಿ ಇದೆಯಾ ಅಂತ ಕೇಳ್ತೀರಾ? ಅವ್ರನ್ನ ಬಹುಶಃ ಕೇಳಿದ್ದಾರೆ ಇವರ ಕಲೆಯ ಪ್ರತಿಭೆ ಬಗ್ಗೆ, ಅದಕ್ಕೆ ಅವ್ರು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಕಡೆ ಕೇಳಿದ್ದಾರೆ. ಯಾರು ನಮಗೆ ಯೂನಿವರ್ಸಿಟಿಯವರು ಇವ್ರಿಗೆ ಕೊಡ್ಬೋದಾ, ಇವರು ಅರ್ಹರಿದ್ದಾರಾ, ಇವರಿಗೆ ಪುರಸ್ಕೃತರ, ಇವ್ರು ಕೊಟ್ಟರೆ ನಾಳೆ ಅಬ್ಜೆಕ್ಷನ್ ಆಗಲ್ವಾ ಅಂತ ಎಲ್ಲರೂ ಕೇಳಿದ್ದಾರೆ. ಅದಕ್ಕೆ ಎಲ್ಲ ವಕೀಲರಲ್ಲಿ ನಾನು ಒಳ್ಳೆಯ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಎಲ್ಲ ವಕೀಲರು ನನ್ನ ಪ್ರೋತ್ಸಾಹಿಸ್ತಾರೆ, ನನ್ನ ಕಲೆ, ನನ್ನ ನೃತ್ಯವನ್ನು. ವಕೀಲರು ಸಹ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರೂ ಕೇಳಿದ್ದಾರೆ. ಎಲ್ಲರ ಅಭಿಮತವೇ ಈ ಒಂದು ಡಾಕ್ಟರೇಟ್ಗೆ ಕಾರಣ. ಇದು ನಂದೇನಿಲ್ಲ. ಹಾಗೆ ಡಾಕ್ಟರೇಟ್ ಅವಾರ್ಡು ಪತ್ರಿಕೆ, ಆಹ್ವಾನ ಪತ್ರಿಕೆ ನಮಗೂ ಕೊಟ್ಟಿದ್ದೀರಾ. ಈ ಒಂದು ಡಾಕ್ಟರೇಟ್ ಬಂದ ಮೇಲೆ ನಿಮ್ಮ ಮನೆ ಮಂದಿಯವರೆಲ್ಲ ತಮಗೆ ಏನಾಯ್ತು, ಯಾವ ಥರ ಏನಾಯ್ತಾರೆ? ಏನಿಲ್ಲ, ಇದೊಂದು ಜವಾಬ್ದಾರಿಯುತ ಪ್ರಶಸ್ತಿ ಡಾಕ್ಟರೇಟು. ನಾನು ಬದಲಾವಣೆಯಾಗಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸನ ಕಲ್ಪಿಸೋ ಹೊರೆ ನಂದಾಯಿತು ಅಂತ ಅನಿಸುತ್ತೆ. ಈಗ ಇಷ್ಟು ದಿನಗಂಟ ಫ್ರೀ ಬರ್ಡ್ ಆಗಿದ್ದೆ, ಈಗ ಈ ಡಾಕ್ಟರ್ ಮಾಡಿ ಅವರು ಇನ್ನೂ ಏನೇನು ಸೇವೆಯುತ ಮಾಡ್ಬೋದು ಅಂತ, ಏನೇನು ಪ್ರತಿಭಾ ಪುರಸ್ಕಾರ ಇವನು ಮಾಡ್ಬೋದು ಅನ್ನೋ ಹೊರೆಯನ್ನು ನನಗೆ ಹಾಕಿದ್ದಾರೆ. ಹಂಗಾಗಿ ಇದರಿಂದ ಹೊರೆ ಹೊರತು ನನಗೆ ಅಂದರೆ ಸಂತೋಷವೂ ಇದೆ. ಆದರೆ ನನಗೆ ಏಕಾಂಗಿಯಾಗಿ ಒಬ್ಬ ಕಾವಲುಗಾರನಾಗಿ D ಗ್ರೂಪ್ ಆಗಿ ಇವತ್ತು ಅಧಿಕಾರಿಯಾಗಿ ಬಂದವನಿಗೆ ಈ ಥರ ಬರುತ್ತೆ ಅಂತ ಕನಸು ನಾನು ಕಂಡಿರಲಿಲ್ಲ. ಇದು ನನಗೆ ಕಾಣದಾಗೆ ಬಂದಂಥ ದೇವರ ಉಡುಗೊರೆ. ಸರ್, ಹೀಗಿದ್ದಾಗ ನಾವು ಈಗಾಗಲೇ ಏನು ಒಂದ್ಸತಿ ಹೈದರಾಬಾದ್ಗೂ ನಾವು ಕರೆ ಮಾಡಿ ಕನ್ಫರ್ಮೇಷನ್ ತೊಗೊಂಡ್ರಿ ಕೊಟ್ಟಿರೋದ್ರ ಬಗ್ಗೆ. ಅವರಂದ್ರು ರಾಮಕೃಷ್ಣ ಅವ್ರಿಗೆ ಈಗಾಗಲೇ ನಾವು ಒಂದು ಆಹ್ವಾನ ಪತ್ರಿಕೆ ಕಳಿಸಿದ್ದೀವಿ ಅಂತ ಹೇಳಿದ್ರು. ಹೌದೌದು. ಆ ಆಹ್ವಾನ ಯಾವತ್ತು ಏನು ಅಂತ ತಿಳಿಸ್ಕೊಡಿ. ನಿಮ್ಮ ಕಲೆ ಪ್ರತಿಭೆಯನ್ನು ನಾವು ಪುರಸ್ಕಾರ ಮಾಡಿ ಎಲ್ಲ ವಿಷಯ ತಿಳಿದುಕೊಂಡು ನಿಮಗೆ ಒಂದು ಡಾಕ್ಟರೇಟ್ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ನಾವು ನಿಮಗೆ ಡಾಕ್ಟರೇಟ್ ಕೊಡ್ತಾಯಿದ್ವಿ. ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಹೆಂಗೆ ನಿಮ್ಮ ಒಪಿನಿಯನ್ ಕೇಳಿ ಅಂದರೆ ನನಗೆ ಸಂತೋಷ ಆಯಿತು. ಏನು ಸರ್, ಈಗ ಎಲ್ಲರೂ ಎಷ್ಟೆಷ್ಟೋ ಖರ್ಚು ಮಾಡಿ ಡಾಕ್ಟರೇಟ್ ತಗೊಳ್ತಾರೆ, ಏನೂ ಇಲ್ಲದಾಗ ನೀವು ಫ್ರೀಯಾಗಿ ನನಗೆ ಡಾಕ್ಟರೇಟ್ ಕೊಡ್ತಾಯಿದ್ರೆ ನನ್ನ ಕಲೆ ನೋಡಿ ಅಂದಮೇಲೆ ಯಾರು ಬೇಡ ಅಂತಾರೆ ಸರ್ ಇಂಥ ಗೌರವನ? ಡಾಕ್ಟರೇಟ್ ಸ್ವೀಕರಿಸಬೇಕು, ಯಾವತ್ತು ಕೊಡ್ತಾರೆ ನಿಮಗೆ? ನನಗೆ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ 10ನೇ ತಾರೀಕು
ನಿಮ್ಮ ಕುಟುಂಬ ವರ್ಗ ನಿಮ್ಮ ಸ್ನೇಹಿತರ ಮುಖಾಂತರ ನಾವು ಅಲ್ಲಿ 10ವರೆಗೆ ಶಿವಾಜಿನಗರ ಇಂಟರ್ನ್ಯಾಷನಲ್ ಹೋಟೆಲ್ ಎಸ್ ಜೆ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಕೊಡ್ತೀವಿ. ನೀವು ಬಂದು ಆ ಪುರಸ್ಕಾರವನ್ನು ಸ್ವೀಕಾರ ಮಾಡಬೇಕು. ನಿಮ್ಮ ಸ್ನೇಹಿತರು, ನಿಮ್ಮ ಅಧಿಕಾರಿಗಳು, ನಿಮ್ಮ ನ್ಯಾಯಮೂರ್ತಿಗಳು, ನಿಮ್ಮ ಕುಟುಂಬ ವರ್ಗ ಸಮೇತ ಬಂದು ನೀವು ಸ್ವೀಕಾರ ಮಾಡಿ ಅಂತ ಹೇಳಿದ್ದಾರೆ. ಸರ್, ಹೀಗಿದ್ದಾಗ ಆಹ್ವಾನ ಪತ್ರಿಕೆ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಯಾರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತೇಳಿ ತಾವು ಸಿದ್ಧವಿದ್ದೀರಿ? ನನಗೆ ನನ್ನ ಇಲಾಖೆ ನನಗೆ ಅನ್ನ ಕೊಟ್ಟಂಥ ಇಲಾಖೆ ನಮ್ಮ ಮಹಾವಿಲೇಖನಾಧಿಕಾರಿಗಳಿಗೆ ಮೊದಲು ಕರ್ಕೊಂಡು ಹೋಗಬೇಕು, ನಮ್ಮ ನ್ಯಾಯಮೂರ್ತಿಗಳಿಗೆ ಮೊದಲು ಕರ್ಕೊಂಡು ಹೋಗಬೇಕು. ಅದಾದ ನಂತರ ನಮ್ಮ ತಂದೆ ತಾಯಿಗಳಿಗೂ, ತಂದೆ ಇಲ್ಲ ತೀರೋಗ್ಬಿಟ್ರಿ ಈಗ ಮೊನ್ನೆ, ಅವರು ಕಲಾವಿದರು, ತಾಯಿ ಇದ್ದಾರೆ, ತಾಯಿನ ಕರ್ಕೊಂಡು ಹೋಗಬೇಕು. ಮತ್ತು ನನ್ನ ಕೈ ಹಿಡಿದಂಥ ಮಡಿದಿ ಮಕ್ಳನ್ನ ಕರ್ಕೊಂಡು ಹೋಗಬೇಕು, ಬಾಮೈದಿನ ಕರ್ಕೊಂಡು ಹೋಗಬೇಕು. ಅದಾದಮೇಲೆ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳನ್ನು ಕರ್ಕೊಂಡು ಹೋಗಿ ಅವರಿಗೆ ಒಂದು ಅಲ್ಲಿ ಕೂರಿಸಿ ಒಂದು ಔತಣಕೂಟವನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಮನದಾಳದ ಆಕಾಂಕ್ಷೆ. ಸರ್, ಹೀಗಿದ್ದಾಗ ತಾವು ಸರ್ಕಾರಿ ಹುದ್ದೆ ತೊಗೊಂಡ್ರಿ, ಹಣ ಗಳಿಸ್ತಾ ಇದ್ದೀರಾ, ಕೈ ತುಂಬ ಸಂಬಳ ಇದೆ, ಮತ್ತು ಡಾಕ್ಟ್ರೇಟ್ ಅನ್ನೋ ಅದೊಂದು ಉಳಿದಿತ್ತು, ಅದು ತೊಗೊಂಡ್ರಿ. ಮತ್ತು ನಿಮ್ಗೇನಾದ್ರು ಬೇರೆ ಏನಾದ್ರು ಆಸೆಗಳಿದೆಯಾ? ನನಗೆ ಇರೋದು ಅಂದರೆ ಏನು ಈಗ ನಮ್ಮ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯಾಲಯ ನನಗೊಂದು ಕೆಲಸ ಕೊಟ್ಟಿದೆಯೋ ಅದನ್ನು ಸಂಪೂರ್ಣವಾಗಿ ನಿಭಾಯಿಸಿ ನಿವೃತ್ತಿ ಹೊಂದಬೇಕು. ನಿವೃತ್ತಿ ಆದಮೇಲೆ ಒಂದು 2000 ಮರಗಳನ್ನು ಸಾಲು ಮರದ ತಿಮ್ಮಕ್ಕನವ್ರ ಥರ ಒಂದು 2000 ಮರ ಬೆಳೆಸೋ ಒಂದು ಯೋಜನೆ. ಈಗಾಗಲೇ 200 ಮರ ಬೆಳೆಸಿದ್ದೀನಿ. ನಮ್ಮ ಹೈಕೋರ್ಟಲ್ಲಿ 2 ಗಾರ್ಡನ್ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ. ಅಲ್ಲೂ ಒಂದು 200 ಮರ ಬೆಳೀತಾವೆ. ಮರ ಹಾಕಿದ್ದೀನಿ, ಅರಳಿ ಮರ. ಅದು ಇವತ್ತು 1990 ಆಗ್ತದೆ ಅರಳಿ ಮರ. ಅದು ಚೆನ್ನಾಗಿ ಎಲ್ಲ ನೆರಳು ಆಕ್ಸಿಜನ್ ಕೊಡ್ತಾಯಿದೆ ಅಂತ ಹೇಳಿ, ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ, ಮತ್ತು ಅಲ್ಲಿಂದ ಬಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ, ಈ ಎಲ್ಲ ಮಾಡಲ್ಲಾಗೆ ನಾನು ಎಲ್ಲ ನೃತ್ಯ, ಹಾಡು, ದೇಶಭಕ್ತಿ ಗೀತೆ ನಾನು ಬರೆದಿರ್ತಕ್ಕಂಥ ದೇಶಭಕ್ತಿ ಗೀತೆ ಬಹಳ ಇದೆ. ಅದನ್ನು ಇನ್ನೂ CD ಮಾಡಿಸಿಲ್ಲ. ನಿವೃತ್ತಿ ಆದಮೇಲೆ ಸಂಪೂರ್ಣ ಚಲನಚಿತ್ರರಂಗದಲ್ಲಿ ಭಾಗಿಯಾಗ್ತೀನಿ. ಮತ್ತು ಸಮಾಜ ಸೇವೆ ನಂಗೆ ಭಾಳ ಇಷ್ಟ ಸರ್. ನನಗೆ ಯಾಕೆಂದರೆ ದೇವರನ್ನು ಜನರಲ್ಲಿ ಕಾಣ್ತೀನಿ, ಸಮಾಜದಲ್ಲಿ ಕಾಣಿಸ್ತೀನಿ. ಏನೇನೋ ಕೆಲವರು ಅದರಲ್ಲಿ ಫ್ಯೂರಿಟಿ ಆಫ್ ಇರೋಕ್ಕಾಗಲ್ಲ, 1-2 ಸಣ್ಣ ತಪ್ಪುಗಳಿರ್ಬೋದು. ಆದರೆ 99 ಭಾಗ ನಾನು ಈ ಒಂದು ಸಮಾಜಕ್ಕೆ ಆಭಾರಿಯಾಗಿದ್ದೀನಿ ಅಂತ ತಮ್ಮ ಮುಂದೆ ಹೇಳ್ತೀನಿ. ಸರ್, ಹೀಗಿದ್ದಾಗ ಡಾಕ್ಟರೇಟ್ ಅವಾರ್ಡ್ಸ್ ತಗೋತಾ ಇದ್ದೀರಾ, ಡಾಕ್ಟರೇಟ್ನ ನಮಗೆ ನಮ್ಮ ಚಾನಲ್ ವತಿಯಿಂದ ತಮಗೆ ಅಡ್ವಾನ್ಸ್ ಶುಭಾಶಯಗಳು ಹೇಳ್ತಾ ತಮಗೆ ಒಂದು ಶುಭಾಶಯಗಳು. ಈಗ ನಾನು ಮಾಸ್ ಮಾಧ್ಯಮಕ್ಕೆ ಎಷ್ಟು ಕೃತಜ್ಞತೆ ಹೇಳೋದು ಸಾಲದು. ರವಿ ಕಾಣದ್ದನ್ನು ಕವಿ ಕಂಡ ಅಂದಂಗೆ ನೀವು ಮಾಧ್ಯಮ ಏನು ಮಾಡ್ತೀರಾ ಅಂತಂದರೆ ಎಲ್ಲ ಕಡೆ ಹುಡುಕ್ತೀರ. ಯಾಕೆಂದರೆ ಸೂರ್ಯನ ಬೆಳಕಿಗೆ ತಪ್ಪಾಗ್ಬೋದು, ಈ ಮಾಧ್ಯಮಕ್ಕೆ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಯಾಕೆ ಅಂದರೆ ನೀವು ಮಾಧ್ಯಮ ಇಂಥ ಪ್ರತಿಭೆಗಳನ್ನು ಹುಡುಕಿ ಇಂಥ ಒಂದು ಕರ್ನಾಟಕ ಕನ್ನಡಿಗರಿಗೆ ಈ ಥರ ಒಂದು ಡಾಕ್ಟರೇಟ್ ಕೊಡಿಸ್ತಾ ಇರೋದ್ರಿಂದ ನಿಮ್ಮ ಮಾಧ್ಯಮ ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ಸಮಾಜ ಸೇವೆ ಮಾಡ್ತಾಯಿದೆ, ಎಷ್ಟು ನಾಗರಿಕರಿಗೆ ಹಿತಕರವಾಗಿದೆ. ನೌಕರ ಬಂಧುಗಳಿಗೆ ಅದು ಕರ್ನಾಟಕದಲ್ಲಿ 2 ಡಾಕ್ಟರೇಟು, ಅದರೊಳಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನೌಕರನಿಗೂ ಒಂದು ಕೊಡಿಸ್ಬೇಕು, ಮಾಧ್ಯಮ ಬಿಲ್ಡರ್ಸ್ಗೂ ಒಂದು ಕೊಡಿಸ್ಬೇಕು. ಯಾವುದೇ ತಾರತಮ್ಯ ಇಲ್ಲ, ದೊಡ್ಡವರಾಗಲಿ ಚಿಕ್ಕವರಾಗಲಿ. ಈಗೇನಾಯಿತು ಅಂದರೆ ಒಬ್ಬ ನಿರ್ಗತಿಕ ಬಡ ನೌಕರನಿಗೆ ಒಂದು ಡಾಕ್ಟರೇಟ್ ಕೊಡಿಸ್ತಾ ಇದ್ದೀರಾ, ಧನ್ಯವಾದಗಳು. ದೇವರು ಈ ಮಾಧ್ಯಮ ಚೆನ್ನಾಗಿ ಬೆಳೆಸಲಿ, TV9 ಥರ ಎಲ್ಲ ಥರ ಫೇಮಸ್ ಆಗಲಿ ಕರ್ನಾಟಕದಲ್ಲಿ. ಈ ಥರ ಮಾಧ್ಯಮ ಮಾಡಿದಾಗಲೇ ಮಾಧ್ಯಮ ಕೆಟ್ಟದ್ದು ಅಂತಾರೆ, ಖಂಡಿತ ಇಲ್ಲ. ಮಾಧ್ಯಮದಿಂದ ಬೆಳೀತಾರೆ, ಮಾಧ್ಯಮ ತುಂಬ ಒಳ್ಳೆಯದು. ಆದರೆ ಮಾಧ್ಯಮನ ಉಳಿಸ್ಕೋಬೇಕು, ಮಾಧ್ಯಮಕ್ಕೆ ಗೌರವ ಕೊಡಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು.